ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ನವದೀಪ್ ಮತ್ತು ವಿವೇಕ್ ಮನೆಯಿಂದ ಮನೆಗೆ ಬರ್ತಾರೆ. ಬಂದಾಗ ವಿವೇಕ್ ಕೇಳ್ತಾನೆ, ಡ್ಯಾಡ್ ಯಾಕೆ ಹಣನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದೆ ಅಂತ ಕೇಳ್ತಾನೆ. ಅದಕ್ಕೆ ನವದೀಪ್, ಏನು ಮಾಡಲಿ ಮಗನೇ, ನೀ ಮಾಡಿದ ಎಡವಟ್ಟಿನಿಂದ ಹೀಗಾಯಿತು. ಒಂದು ವಾರದಲ್ಲಿ ಮದುವೆ ಅಂತ ಇಟ್ಕೊಳ್ಳೋಣ ಅಂತ ಹೇಳಿದ್ವಿ. ಈಗ ನೋಡು, ಅವಳು ಒಂದು ಕಂಡೀಷನ್ ಹಾಕಿದ್ಲು. ಹೋಗ್ಲಿ ಬಿಡು ಮಗನೇ, ಇದು ಸಣ್ಣ ಕೆಲಸ, ಇನ್ನು ಮುಂದೆ ದೊಡ್ಡ ಕೆಲಸ ಆಗೋದಿದೆ. ನಾ ಏನು ಮಾಡಿದ್ರು ನಿನ್ನ ಒಳ್ಳೆಯದಕ್ಕೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಈ ಕಡೆ ರಾಮಾಚಾರಿ ಯಾವುದೋ ಡಾಕ್ಯುಮೆಂಟ್ಸ್ನ ನೋಡ್ತಿರ್ತಾನೆ. ಅಲ್ಲಿಗೆ ಚಾರು ಬಂದು, ಏನು ಮಾಡ್ತಾ ಇದೆಯಾ ರಾಮಾಚಾರಿ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ ಆ ಸೆಕ್ಷನ್ ಲ್ಯಾಪ್ಟಾಪಲ್ಲಿರುವ ಡಾಕ್ಯುಮೆಂಟ್ಸ್ನ ಪ್ರಿಂಟ್ ತೆಗಿತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಚಾರು, ಯಾಕೆ ರಾಮಾಚಾರಿ, ಇದೆಲ್ಲ ಫೆಂಡ್ರೈವ್ನಲ್ಲೇ ಎಲ್ಲ ಇತ್ತು ಅಲ್ವಾ, ಯಾಕೆ ಪ್ರಿಂಟ್ ತೆಗಿಯಕ್ಕೆ ಹೋದೆ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ, ಬರೀ ಹಣಕಾಸಿಗೆ ಮೋಸ ಆಗಿದ್ರೆ ಸುಮ್ಮನೆ ಬಿಟ್ಬಿಡ್ತಿದ್ದೆ ಮೇಡಮ್, ಆದರೆ ಮೋಸ ಅನ್ನೋದು ಏನು ಗೊತ್ತಾ ಇಲ್ಲದೆ ಇರೋ ನಮ್ಮ ಮಾವನ ಜೈಲಿಗೆ ಕಳಿಸಿದ್ದಾರೆ. ಅಷ್ಟೇ ಅಲ್ಲ, ಏನೂ ತಪ್ಪು ಮಾಡದೇ ಇರೋ ನಮ್ಮ ತಮ್ಮನ ಕೃಷ್ಣನ ಪ್ರಾಣ ತೆಗೆದಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೂ ಹುಡದೇ ಇರೋ ನಮ್ಮ ಮಗುಗೆ ತೊಂದರೆ ಕೊಡ್ತಾ ಇದ್ದಾರೆ. ಇವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂದರೆ ಸಾಮಾನ್ಯ ಸಾಕ್ಷಿಗಳು ಸಾಕಾಗಲ್ಲ. ಅದಕ್ಕೆ ಇಷ್ಟೆಲ್ಲ ಸಾಕ್ಷಿ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಇವರು ಮುಂದೆ ಯಾವುದೇ ಕೋರ್ಟಿಗೆ ಹೋದರೂ ಹೊರಗೆ ಬರಬಾರ್ದು, ಆ ಥರ ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ರಾಮಾಚಾರಿ ಹೇಳ್ತಾನೆ. ಅದಕ್ಕೆ ಚಾರು, ಹೌದು ರಾಮಾಚಾರಿ, ನಮ್ಮ ಡ್ಯಾಡ್ ಇವತ್ತೆಲ್ಲ ನಾಳೆ ತಪ್ಪು ಮಾಡಿಲ್ಲ ಅಂತ ಗೊತ್ತಾದರೆ ಜೈಲಿಂದ ಹೊರಗೆ ಬರ್ತಾರೆ. ಇನ್ನು ನಮ್ಮ ಮಗುನ ನಾವು ಹೇಗೋ ಕಾಪಾಡ್ಕೊಂಡ್ವಿ, ಆದರೆ ಏನೂ ತಪ್ಪು ಮಾಡ್ದಿರೋ ಯಾವತ್ತೂ ವಾಪಸ್ ಬರದೇ ಇರೋ ನಮ್ಮ ಕೃಷ್ಣ ಪಾಪ, ಅವನಿಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ಚಾರು ಹೇಳ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.